ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 5/12/2025 ಶುಕ್ರವಾರ, ದಕ್ಷಿಣಾಯನ ಹೇಮಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಪಾಡ್ಯತಿಥಿ ಈ ದಿನ ರೋಹಿಣಿ ನಕ್ಷತ್ರ. ಶುಭಕಾಲ ಬಂದು 9 ಗಂಟೆಯಿಂದ 10:30ರವರೆಗೂ, ಸಂಜೆ ಅಂದರೆ ಮಧ್ಯಾಹ್ನ 12ರಿಂದ 1:30ರವರೆಗೂ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಾತಾವರಣ ಆಗುತ್ತೆ. ಆ ವಾತಾವರಣದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭೌರವಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಮೇಷರಾಶಿಯವರಿಗೆ, ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು, ಸ್ವಲ್ಪ ಆದಾಯ ಹೆಚ್ಚಿಗೆ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೆ ಒಳ್ಳೆತನವಾಗ್ತಕ್ಕಂಥದ್ದು, ತುಂಬ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಹೆಲ್ಪಿಂಗ್ ನೇಚರ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವರಿಗಂತೂ ಈ ದಿನ ಜಯ ಕಟ್ಟಿಟ್ಟ ಬುತ್ತಿ. ಸ್ವಲ್ಪ ಮಟ್ಟಿಗೆ ನೀವು ಹಿನ್ನಡೆ ಆದರೂ ಕೂಡ ಯಥೇಚ್ಛವಾಗಿ ರಾಜಯೋಗ ಕೊಡ್ತಕ್ಕಂಥದ್ದು. ಕಟಕ ರಾಶಿಯವ್ರಿಗಂತೂ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ಇನ್ನು ಸಿಂಹ ರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಕೋಪಕ್ಕೆ ಮನಸ್ಸನ್ನು ಕೊಡಬಾರ್ದು ದಯವಿಟ್ಟು. ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಹುಷಾರಾಗಿ ನೋಡ್ಕೊಳ್ಳಿ. ಸ್ವಲ್ಪ ಬೆಡ್ ರಿಟರ್ನ್ ಆಗಿರತಕ್ಕಂಥವ್ರು ಇನ್ನೂ ಬೆಡ್ ರಿಟರ್ನ್ ಆಗಿಬಿಟ್ಟಿರ್ತಕ್ಕಂಥದ್ದು ದಿನ ಅಂತಲೇ ಹೇಳ್ಬೋದು. ಇನ್ನು ತುಲಾ ರಾಶಿಯವರಿಗೆ ಅವಕಾಶದ ದಿನ, ಅಚೀವ್ಮೆಂಟ್ ಅಂತೀವಲ್ಲ, ಈ ದಿನ ತುಂಬ ಚೆನ್ನಾಗಿದೆ. ನೀವು ಅವಕಾಶವನ್ನು ತಗೊಳ್ತಾ ಇರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ, ನಿಮಗೆ ಖಂಡಿತವಾಗೂ ನೀವು ಮಾಡ್ಕೊಳ್ಳಿ. ಇನ್ನು ಧನುಷ್ ರಾಶಿಯವ್ರಿಗಂತೂ ನೀವು ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀರೋ ಅವರಿಂದಲೇ ನಿಮಗೆ ದ್ರೋಹ ಆಗ್ತಕ್ಕಂಥದ್ದು ಈ ದಿನ. ತುಂಬ ಮಾನಸಿಕವಾಗಿ ನೊಂದು ಕಣ್ಣೀರಾಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ಮಕರ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ. ಕುಂಭರಾಶಿಯವ್ರಿಗಂತೂ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತಾರೆ. ಇನ್ನು ಮೀನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ನನ್ನ ತಾಯಿಯ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಆ ತಾಯಿಯ ಮಹಾಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತು. ಓಂ ಜಗದೀಶ್ವರಿಯೈ ನಮಃ. ಮಹಾಲಕ್ಷ್ಮಿಯೈ ನಮಃ. ಜಗದೀಶ್ವರಿ. ಈ ದಿನ ಹರಳಿ ಎಲೆಯನ್ನು ತಗೊಂಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲಾದರೂ ತಗೊಂಬರ್ತಕ್ಕಂಥದ್ದು. ಅದರ ಮೇಲೆ ಘಮ್ ಅಂತ ಬರೀತಕ್ಕಂಥದ್ದು ತುಂಬ ಒಳ್ಳೆಯದು. ಅಕಸ್ಮಾತ್ ಘಮ್ ಅಂತ ನಿಮಗೆ ಬರೆಯೋಕ್ಕಾಗಿಲ್ಲ ಅಂದರೆ ಗ್ಲೌಮ್ ಅಂತ ಆದರೂ ಬರೀರಿ. ಅಂದರೆ ಗೌ ಅಂತ ಬರೆದ್ಬಿಟ್ಟು ಕೆಳಗಡೆ ಲಾವತ್ ಬರೆದು 0 ಬರ್ತಕ್ಕಂಥದ್ದು. ಹರಳಿ ಎಲೆ ಮೇಲೆ ಗಂಧದಲ್ಲಿ ಬರೀತಕ್ಕಂಥದ್ದು, ಅದರಲ್ಲಿ ತುಳಸಿ ಆಗಿರಲಿ ಇಲ್ಲ ದಾಳಿಂಬೆ ಕಡ್ಡಿ ಆಗಿರಲಿ, ಗ್ಲಮ್ ಅಂತ ಆದರೂ ಬರೀರಿ, ಇಲ್ಲ ಗ್ಲೌಮ್ ಅಂತ ಆದರೂ ಬರೆದ್ಬಿಟ್ಟು ಆ ಅಕ್ಕಿಯ ಒಂದು ಬಟ್ಲ ಒಳಗಡೆ ಅಕ್ಕಿ ಇಟ್ಕೊಂಡು ಅಕ್ಕಿ ಮೇಲೆ ಎಲೆಯನ್ನು ಇಟ್ಟು 8 ದಿನಗಳ ಕಾಲ ಪೂಜೆಯನ್ನು ಮಾಡಿ, ನಿಮಗೆ ಯಾವ್ಯಾವ ಹಣವನ್ನು ಬರಬೇಕಾಗಿತ್ತೋ ಅದೆಲ್ಲ ರಿಟರ್ನ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗ್ತದೆ. ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಂತ್ಮಲಯ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ.